ನಮಸ್ಕಾರ ವೀಕ್ಷಕರೇ, ಡೆಮೋಕ್ರಸಿ ನ್ಯೂಸ್ಗೆ ಸ್ವಾಗತ. ಕೋಟಿ ಹಿಂದೂಗಳ ಶತಶತಮಾನಗಳ ಕನಸು ನೆರವೇರಲು ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ. ಮರ್ಯಾದ ಪುರುಷೋತ್ತಮ ಬಾಲರಾಮನಾಗಿ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿದ್ದಾನೆ. ಕೋಟಿ ಕಣ್ಣುಗಳ ಕಣ್ಮನ ಸೆಳೆಯುತ್ತಿರುವ ಈ ರಾಮಲಲ್ಲ ಮೂರ್ತಿಯ ವೈಶಿಷ್ಟ್ಯವೇನು? ಅಷ್ಟಕ್ಕೂ ಈ ರಾಮಲಲ್ಲ ಮೂರ್ತಿಯ ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರ ಕೆತ್ತಿರೋದೇಕೆ ಅನ್ನೋದೇ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗುವ ಬಾಲರಾಮನ ಮೂರ್ತಿ ಕೊನೆಗೂ ದರ್ಶನವಾಗಿದೆ. ಕನ್ನಡಿಗ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲ ಮೂರ್ತಿಯನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಈ ಮೂರ್ತಿಯ ವೈಭೋಗವನ್ನು ನೋಡಲು ಎರಡು ಕಣ್ಣು ಸಾಲದು. ಕಲ್ಯಾಣಕ್ಕಾಗಿ ತಪಸ್ಸು, ವರ, ಶಾಪ, ಮೋಕ್ಷಗಳ ಕಾರಣಕ್ಕಾಗಿ ಭಗವಾನ್ ವಿಷ್ಣು ಎತ್ತಿದ ಅವತಾರಗಳು ಒಂದೆರಡಲ್ಲ. ಮಾನವನ ರಕ್ಷಣೆಗಾಗಿ ಮತ್ಸ್ಯ ಅವತಾರ, ಭೂಮಿಯ ರಕ್ಷಣೆಗಾಗಿ ವರಹ ಅವತಾರ, ಹಿರಣ್ಯಕಶುವಿನ ಸಂಹಾರಕ್ಕಾಗಿ ನರಸಿಂಹನ ಅವತಾರ, ಅಹಂಕಾರದ ದಮನಕ್ಕಾಗಿ ವಾಮನ ಅವತಾರ ಎತ್ತಿದ್ದ ವಿಷ್ಣು ಪರಶುರಾಮನಾಗಿ ದುಷ್ಟ ಸಂಹಾರ ಮಾಡಿದ್ದ. ಆದರೆ ಇವೆಲ್ಲ ಅವತಾರಗಳಿಗಿಂತ ಸಾಕಷ್ಟು ವಿಭಿನ್ನ, ವಿಶೇಷ ಹಾಗೂ ಲೋಕಕ್ಕೆ ಇಂದಿಗೂ ಆದರ್ಶವಾಗಿರೋ ಅವತಾರ ಅಂದರೆ ವಿಷ್ಣುವಿನ 7ನೇ ಶ್ರೇಷ್ಠ ಅವತಾರ ಪ್ರಭು ಶ್ರೀರಾಮನ ಅವತಾರ. ಇಂಥ ಪ್ರಭು ಶ್ರೀರಾಮ ಬಾಲರಾಮನಾಗಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ವಿರಾಜಮಾನವಾಗಿದ್ದು, 5 ವರ್ಷದ ಮಗುವಿನ ತೇಜಸ್ಸು ಹೇಗಿರುತ್ತೋ ಹಾಗೆಯೇ ಬಾಲರಾಮನ ಮೂರ್ತಿಯಲ್ಲಿರುವ ತೇಜಸ್ಸು ದೇಶದ ಜನರ ಕಣ್ಮನ ಸೆಳೆಯುತ್ತಿದೆ. ಕೊನೆಗೂ ಆ ರಾಮಮೂರ್ತಿ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿ ಕೋಟಿ ಕಣ್ಣುಗಳ ಕನಸು ನನಸಾಗಿದೆ. ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಿರುವ ಬಾಲರಾಮನ ಮೂರ್ತಿಯನ್ನ ಕರ್ನಾಟಕದಲ್ಲಿ ಸಿಕ್ಕಿರುವ ಕೃಷ್ಣಶಿಲೆಯಿಂದ ಕೆತ್ತನೆ ಮಾಡಲಾಗಿದೆ. ಈ ಮೊದಲು ನೇಪಾಳದ ಸಾಲಿಗ್ರಾಮದಿಂದ ಮೂರ್ತಿ ಕೆತ್ತನೆಯನ್ನು ಮಾಡೋದಕ್ಕೆ ನಿರ್ಧರಿಸಲಾಗಿತ್ತು. ಆದರೆ ಅದಕ್ಕಿಂತ ಕೃಷ್ಣಶಿಲೆಯೇ ಶ್ರೇಷ್ಠವಾಗಿದ್ದು, ಇದೇ ಕಾರಣಕ್ಕೆ ರಾಮಲಲ್ಲ ಶ್ರೀ ಕೃಷ್ಣಶಿಲೆಯಲ್ಲಿ ಅರಳಿದ್ದಾನೆ. ಈ ರಾಮನ ಮೂರ್ತಿಯಲ್ಲಿ ಗಮನ ಸೆಳೆಯುತ್ತಿರುವುದು ವಿಗ್ರಹದ ಪ್ರಭಾವಳಿಯ ಸುತ್ತವಿರುವ ದಶಾವತಾರದ ಮೂರ್ತಿ ಕೆತ್ತನೆ. ರಾಮ ಮೂರ್ತಿ ಪ್ರಭಾವಳಿಯಲ್ಲಿ ರಾಮನ 10 ಅವತಾರಗಳು ಕಾಣಬಹುದಾಗಿದೆ. ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ ಈ 5 ಅವತಾರಗಳು ಮೂರ್ತಿಯ ಬಲಭಾಗದಲ್ಲಿ ಕೆತ್ತಿದ್ರೆ, ಮೂರ್ತಿಯ ಎಡಭಾಗದಲ್ಲಿ ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿಯ ಅವತಾರಗಳನ್ನು ಕೆತ್ತನೆ ಮಾಡಲಾಗಿದೆ. ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವ ಬಾಲರಾಮನ ಪ್ರಭಾವಳಿಯ ಬಲಭಾಗದಲ್ಲಿ ರಾಮ, ಬಂಟ, ಹನುಮನ ಕೆತ್ತನೆ ಇದ್ರೆ, ಎಡಭಾಗದಲ್ಲಿ ವಿಷ್ಣುವಿನ ವಾಹನ ಗರುಡನನ್ನ ಕೆತ್ತನೆ ಮಾಡಲಾಗಿದೆ. ಈ ಮೂಲಕ ನಾರಾಯಣ ಮತ್ತು ಸಾಕ್ಷಾತ್ ರಾಮ ಬೇರೆಯಲ್ಲ ಅನ್ನೋದನ್ನ ಮೂರ್ತಿ ಸಾರಿ ಹೇಳ್ತಿದೆ. ಸಾಮಾನ್ಯವಾಗಿ ಬ್ರಹ್ಮಕಮಲದ ಮೇಲೆ ಬ್ರಹ್ಮ ಧ್ಯಾನ ಮಾಡೋದನ್ನ ನೀವು ನೋಡಿಯೇ ಇರ್ತೀರಾ. ಈ ಬ್ರಹ್ಮಕಮಲವನ್ನು ದೈವಿಕ ಹೂ ಅಂತಲೂ ಕರೆಯಲಾಗುತ್ತದೆ. ಹೀಗಾಗಿ ಅಯೋಧ್ಯೆಯ ಬಾಲರಾಮನು ದೇ ಬ್ರಹ್ಮಕಮಲದ ಮೇಲೆ ನಿಂತಿರೋದು ಮೂರ್ತಿಯ ದೈವಿಕ ಸ್ವರೂಪಕ್ಕೆ ಮತ್ತಷ್ಟು ಕಳೆ ತಂದುಕೊಟ್ಟಿದೆ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿರುವ ಬಾಲರಾಮನ ಬಲಗೈಯಲ್ಲಿ ಚಿನ್ನದ ಬಾಣ ಮತ್ತು ರಾಮನ ಎಡಗೈನಲ್ಲಿ ಚಿನ್ನದ ಬಿಲ್ಲು ಇಡಲಾಗುತ್ತದೆ. ಹೀಗಾಗಿ ರಾಮಲಲ್ಲ ಭಕ್ತ ಸಮೂಹಕ್ಕೆ ಧನುರ್ಧಾರಿಯಾಗಿ ದರ್ಶನ ನೀಡಲಿದ್ದಾನೆ. ಇನ್ನು ಶ್ರೀರಾಮನ ಎದೆಯ ಮೇಲೆ ಕಂಠೀಹಾರವಿದ್ದು, ಮೇಲಿನ ಭಾಗದಲ್ಲಿ ಸೂರ್ಯ ಮತ್ತು ಚಕ್ರವನ್ನು ಕೆತ್ತನೆ ಮಾಡಲಾಗಿದೆ. ಆ ಚಕ್ರದ ಕೆಳಗೆ ಶಂಖವಿದ್ದು, ಶಂಖದ ಕೆಳಭಾಗದಲ್ಲಿ ಸಂಸ್ಕೃತದಲ್ಲಿ ಓಂ ಅಂತ ಕೆತ್ತನೆ ಮಾಡಿರುವುದು ತುಂಬಾ ವಿಶೇಷ. ಶಂಖಚಕ್ರ, ಕೀರ್ತಿಮುಖ, ಸರ್ವಾಂಗ ಸುಂದರ ಶ್ರೀರಾಮ. ರಾಮನ ಮೂರ್ತಿಯ ಮೇಲ್ಭಾಗದಲ್ಲಿ ಶಂಖಚಕ್ರ ಮತ್ತು ಕೀರ್ತಿಮುಖ ರಚನಾ ಮಾಡಲಾಗಿದೆ. ಹೀಗೆ ಬಾಲರಾಮ 16 ಆಭರಣಗಳು, 16 ತತ್ವಗಳು, 32 ಲಕ್ಷಣಗಳಿಂದ ಸರ್ವಾಂಗ ಸುಂದರನಾಗಿ ಕಂಗೊಳಿಸುತ್ತಿದ್ದಾನೆ. ಶ್ರೀರಾಮ ಬಾಲರಾಮನಾಗಿ ವಿರಾಜಮಾನವಾಗಿರುವ ಗರ್ಭಗುಡಿ ಕೂಡ ಅಚ್ಚರಿಯ ಕಲಾಕೃತಿಯಿಂದ ಕೂಡಿದೆ. ರಾಮ ಮಂದಿರದೊಳಗಿನ ಅತ್ಯದ್ಭುತ ಕಲಾಕೃತಿಗಳು ಕಣ್ಮನ ಸೆಳೆಯುತ್ತಿದೆ. ಗರ್ಭಗುಡಿಯೊಳಗೆ ಲಯಕಾರಕ
ಅನಂತ ಶಯನ ವಿಷ್ಣು ಮಹಾಲಕ್ಷ್ಮಿ ಮತ್ತು ಸೃಷ್ಟಿಕರ್ತ ಬ್ರಹ್ಮ, ಕರ್ತೃಕಾರಕ ಶಿವ, ನಾರದ ಮುನಿ, ಗರುಡ ಮೂರ್ತಿ ಕೆತ್ತನೆ ಕಾಣಬಹುದಾಗಿದೆ. ಪ್ರಾಂಗಣದ ಮೇಲೆ ಭಕ್ತಾಂಜನೇಯ ವಿರಾಜಮಾನವಾಗಿದ್ದಾನೆ. ಜನವರಿ 22 ಮಧ್ಯಾಹ್ನ 12:20 ರಾಮ ಮಂದಿರದ ಈ ಬೃಹತ್ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ. ಆ ಬಳಿಕ ಭಕ್ತರಿಗೆ ಗರ್ಭಗುಡಿ ಮತ್ತು ರಾಮಲಲ್ಲಾ ದರ್ಶನ ಭಾಗ್ಯ ಸಿಗಲಿದೆ. ವಿಶೇಷ ಏನಂದ್ರೆ, ನೂತನ ರಾಮ ಮಂದಿರದ ಗರ್ಭಗುಡಿ ಜಗತ್ತಿನಲ್ಲೇ ಅತಿ ದೊಡ್ಡ ಹಿಂದೂ ದೇಗುಲದ ಗರ್ಭಗುಡಿ ಎಂದೆನಿಸಿಕೊಳ್ಳಲಿದೆ. 20 ಅಡಿ ಅಗಲ, 161 ಅಡಿ ಎತ್ತರ ಹೊಂದಿರೋ ರಾಮ ಮಂದಿರದ ಗರ್ಭಗುಡಿ ನಿಜಕ್ಕೂ ವೈಭವದ ಸಂಕೇತವೇ ಸರಿ. ರಾಮ ಮಂದಿರ ದೇಗುಲದ ಗರ್ಭಗುಡಿ ಜಗತ್ತಿಗೆ ಅತಿ ದೊಡ್ಡ ಗರ್ಭಗುಡಿಯಾಗಲಿದೆ. ಇನ್ನಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದ.